ಕುಂಭರಾಶಿಯವರು ವಾಯು ತತ್ವ ಇರತಕ್ಕಂತಹ ಜನ ಆಗಿರ್ತೀರ. ನೀವು ತುಂಬ ಬುದ್ಧಿವಂತರಾಗಿರ್ತೀರಾ, ತುಂಬ ಮಾನವೀಯತೆಯನ್ನು ಹೊಂದಿರತಕ್ಕಂಥವರಾಗಿರ್ತೀರಾ, ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರತಕ್ಕಂಥವರಾಗಿರ್ತೀರಾ. ಆದರೆ ಒಂದು ಸಮಸ್ಯೆ ಇದೆ, ನೀವು ಎಷ್ಟು ಕಷ್ಟಪಟ್ಟರೂ ಸಹ ಆ ಶ್ರಮದ ಫಲ ನಿಮಗೆ ಸಿಗೋದು ತುಂಬ ಕಷ್ಟ ಆಗ್ತಾ ಇರುತ್ತೆ, ತುಂಬ ತಡವಾಗಿ ಸಿಗುತ್ತೆ. ತುಂಬ ಕಷ್ಟಪಡ್ತೀನಿ, ಬೇಗ ಶ್ರಮದ ಫಲ ಬೇಗ ಸಿಗೋದಿಲ್ವಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ ಇರುತ್ತೆ. ನಿಮಗೆ ವಿಶೇಷವಾಗಿ ಜನರ ಬೆಂಬಲ ಸಿಗೋದಿಲ್ಲ. ಇನ್ನೂ ಸ್ವಲ್ಪ ಬೆಂಬಲ ಬೇಕಾಗಿತ್ತು, ನನಗೆ ಯಾರ್ದು ಸಪೋರ್ಟೇ ಇಲ್ಲ ಗುರುಗಳೇ, ನಂಗೆ ಸಪೋರ್ಟ್ ಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಬಹಳಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನು ನೀವು ಕೈ ತಪ್ಪಿ ಹೋಗುತ್ತೆ. ನಿಮಗೆ ಅವಕಾಶಗಳು ಒಳ್ಳೆ ಚಾನ್ಸ್ ಇತ್ತು ಸರ್, ಬಿಟ್ಟೋಯ್ತು, ಆ ಚಾನ್ಸ್ ತಪ್ಪೋಯ್ತು ಅಂತ. ಸೊ ವಾಯುತತ್ವ ಇರತಕ್ಕಂಥ ಇಷ್ಟರ ಸದ್ಗುಣ ಸಂಪನ್ನರಾಗಿರ್ತಕ್ಕಂಥ ನಿಮಗೂ ಈ ಥರ ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ. ಇದಕ್ಕೆ ಅದ್ಭುತವಾದಂತಹ ಪರಿಹಾರ ಏನಪ್ಪ ಅಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಅಂತ. ಈ ಅಶ್ವ ಅಂದ್ರೇ ವೇಗ ಅಂತ, ಕುದುರೆ ವೇಗಕ್ಕೆ ಸೂಚಿಸ್ತಕ್ಕಂಥದ್ದು ಅಂತ. ಸೊ ಅಶ್ವ ಅಂದರೆ ವೇಗ, ನಿಮ್ಮ ಜೀವನದಲ್ಲಿ ಒಂದು ವೇಗವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಅಶ್ವ ನಿಮಗೆ ವೇಗದೊಂದಿಗೆ ಚಲನೆ, ಸದಾ ಚಲನೆಯನ್ನು ಕೊಡ್ತದೆ, ಶೀಘ್ರಗತಿಯ ಚಲನೆಯನ್ನು ಕೊಡ್ತದೆ. ಪಾರ್ವತೀ ದೇವಿ ನಿಮಗೆ ಭಾಗ್ಯವನ್ನು, ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಕುಂಭರಾಶಿಯವರಿಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಅದ್ಭುತವಾದ ವೇಗವನ್ನು, ಚಲನೆಯನ್ನು, ಒಂದು ಮೂಮೆಂಟನ್ನು ಕೊಡುತ್ತೆ. ನಿಮಗೆ ಒಳ್ಳೆ ಜೀವನದಲ್ಲಿ ಭಾಗ್ಯವನ್ನು ಕೊಟ್ಟು ರಕ್ಷಣೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಸಮಾಜದಲ್ಲಿ ಗೌರವವನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ, ನಿಮ್ಮ ಮುಂದಿನ ಕನಸುಗಳನ್ನು ಯಶಸ್ವಿಯಾಗಲು ಸಹಕಾರಿಯಾಗಿರುತ್ತೆ. ಹಲವಾರು ವಿಚಾರದಲ್ಲಿ ಇದು ಅನುಕೂಲವಾಗುತ್ತೆ. ಅಂತಹ ವಿಶೇಷವಾದ 5 ಪಾಯಿಂಟ್ಸ್, ಇನ್ನು ವಿಶೇಷವಾದ 5 ಪಾಯಿಂಟ್ಸ್ಗಳು ನಾನು ನಿಮಗೆ ತಿಳಿಸ್ತೇನೆ. ಕುಂಭರಾಶಿಯವರಿಗೆ ಅಶ್ವಾರೂಢ ಪಾರ್ವತಿ ಮಂತ್ರದ ಒಂದು ಅದ್ಭುತ ಪ್ರಯೋಜನಗಳನ್ನು ತಿಳಿಸ್ತೇನೆ, ಆ ಪರಿಹಾರವನ್ನು ತಿಳಿಸ್ತೇನೆ ನಿಮಗೆ. ಮೊದಲನೆಯದು, ನಿಂತು ಹೋಗಿದ್ದಂತಹ ಲಾಭ ಪ್ರಕ್ರಿಯೆಗಳು ಮತ್ತೆ ಪುನಃ ಚಲಾವಣೆಗೆ ಬರ್ತಕ್ಕಂಥದ್ದು ಅಂತ. ಅಶ್ವಾರೂಢ ಪಾರ್ವತಿ ಮಂತ್ರ, ನೀವು ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಿ, ಆ ವ್ಯವಹಾರ ನಿಂತೋಗಿರುತ್ತೆ. ಅದೊಂದು ಡೀಲ್ ಮಾಡಿರ್ತೀರಿ, ಡೀಲ್ ನಿಂತು ಹೋಗ್ಬಿಟ್ಟಿರುತ್ತೆ. ಯಾವುದೊಂದು ಬಿಸ್ನೆಸ್ ಮಾಡಿರ್ತೀರಿ, ಆ ಬಿಸ್ನೆಸ್ ಪ್ರಾಫಿಟ್ ನಿಂತು ಹೋಗಿರುತ್ತೆ, ಬಂದಿರಲ್ಲ, ಅಂದರೆ ಆ ಪ್ರಾಫಿಟ್ ಬರಲ್ಲ, ಬರಬೇಕಾಗಿರೋ ಹಣ ಬರಲ್ಲ. ಕಮಿಷನ್ಗೋಸ್ಕರ ಮಾಡಿರ್ತೀರ, ಕಮಿಷನ್ ಬರಲ್ಲ. ಈ ಥರ ನಿಂತು ಹೋಗಿದ್ದಂಥ ನಿಮ್ಮ ವ್ಯವಹಾರಗಳಿಗೆ ಶೀಘ್ರಗತಿಯನ್ನು, ಚಾಲನೆಯನ್ನು, ಫಾಸ್ಟ್ ಮೂಮೆಂಟ್ಸನ್ನು ಕೊಡ್ತಕ್ಕಂಥದ್ದು, ಅಶ್ವದಂಥ ವೇಗವನ್ನು ಕೊಡ್ತಕ್ಕಂಥದ್ದೇ ಅಶ್ವಾರೂಢ ಪಾರ್ವತಿ ಮಂತ್ರವಾಗಿರುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನು ಪ್ರಭಾವಶಾಲಿಯಾಗಿ ಜನರ ಬೆಂಬಲ ನಿಮಗೆ ಸಿಗುವಂತೆ ಮಾಡಿ ನಿಮಗೆ ಒಂಥರ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಸಹ ಎರಡನೇದಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಮಾಡಲಿದೆ. ಅಂದರೆ ವಿವರವಾಗಿ ನಿಮಗೆ ಹೇಳಬೇಕು ಅಂತಂದರೆ, ಅಶ್ವಾರೂಢ ಪಾರ್ವತಿ ಮಂತ್ರ ಕುಂಭರಾಶಿಯವರಿಗೆ ರಾಜಕೀಯ ಏಳಿಗೆಯನ್ನು ಕೊಡುತ್ತೆ. ರಾಜಕೀಯ ಏಳಿಗೆ ಅಂದ ತಕ್ಷಣ ನೀವು ನಾನು ಯಾವುದೋ ರಾಜಕೀಯದಲ್ಲಿಲ್ಲ ಅನ್ನೋ ಥರ ಅಲ್ಲ. ನೀವು ಎಲ್ಲಿ ಕೆಲಸ ಮಾಡ್ತಿರೋಲ್ಲ ರಾಜಕೀಯ ಆಗ್ತಾ ಇರತ್ತಲ್ವ, ನಿಮ್ಮ ವಿರುದ್ಧ ಯಾವುದೇ ರಾಜಕೀಯ ಷಡ್ಯಂತ್ರಗಳು ನಡೀಬಾರ್ದು, ನಿಮಗೆ ಜಯ ಸಿಗಬೇಕು. ನೀವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಿರಲಿ, ಅಲ್ಲಿ ಎಲ್ಲೇ ಉದ್ಯೋಗ ಮಾಡ್ತಿದ್ದೀರಾ ಅಥವಾ ನೀವೆಲ್ಲೋ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಆ ಬಿಸ್ನೆಸ್ಸಲ್ಲಿ ಎಲ್ಲೇ ಆಗಲಿ ನಿಮಗೆ ರಾಜಕೀಯ ಆಗಬಾರ್ದು, ನಿಮಗೆ ಮೋಸ ಆಗಬಾರ್ದು, ನಿಮ್ಮ ವಿರುದ್ಧ ರಾಜಕೀಯ ಪಿತೂರಿಗಳಾಗಬಾರ್ದು. ಅದಕ್ಕೋಸ್ಕರ ಅಶ್ವಾರೂಢ ಪಾರ್ವತಿ ನಿಮಗೆ ತುಂಬ ಸಹಕಾರ ಆಗುತ್ತೆ. ಸರ್ಕಾರದ ಮಟ್ಟದಲ್ಲಿ ನೋಡ್ಕೊಳ್ಳಿ, ಸರ್ಕಾರದ ಮಟ್ಟದಲ್ಲಿ ನಿಮಗೆ ತುಂಬ ಅನುಕೂಲಗಳು. ಯಾವುದೋ ಒಂದು ಸರ್ಕಾರಿ ಕೆಲಸ ಆಗಬೇಕು, ಅಥವಾ ಯಾವುದೋ ಒಂದು ಸರ್ಕಾರಿ ಕಚೇರಿಯಲ್ಲಿ ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕು, ಸರ್ಕಾರದ ವತಿಯಿಂದ ನಿಮಗೆ ಏನೋ ಒಂದು ಸಿಗಬೇಕು, ಏನೇ ಇದ್ದರೂ ಸಹ ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ತುಂಬ ಸಹಕಾರಿಯಾಗತ್ತೆ. ಅಲ್ಲಿ ಬರೀ ಸರ್ಕಾರ ಅಥವಾ ರಾಜಕೀಯ ಅಂತಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೀವಿದ್ದೀರಾ, ಅಥವಾ ದೊಡ್ಡ ದೊಡ್ಡ ಕಂಪ್ನಿ, ಅಷ್ಟು ದೊಡ್ಡ ಕಂಪ್ನಿ ನಾನು ಹೆಂಗೆ ಎದುರಿಸೋದು, ಅಷ್ಟು ದೊಡ್ಡ ಕಂಪ್ನಿ ನಾನು ಹೆಂಗೆ ನಾನು ಕೆಲಸ ಮಾಡ್ಕೊಳ್ಳೋದು, ಅಷ್ಟು ದೊಡ್ಡ ಕಂಪ್ನಿ ವಿರುದ್ಧವಾಗಿ ನಾನು ಹೆಂಗೆ ವ್ಯವಹರಿಸೋದು, ಎಷ್ಟೇ ದೊಡ್ಡ ಕಂಪ್ನಿ ಆಗಿರಲಿ, ಪ್ರೈವೇಟ್ ಆಗಿರಲಿ, ಗೌರ್ಮೆಂಟ್ ಏನೇ ಆಗಿರಲಿ, ನಿಮ್ಮಲ್ಲಿ ಶಕ್ತಿ ಕೊಡುತ್ತೆ, ಅವರನ್ನು ನಿಮ್ಮತ್ತ ಸೆಳೆಯುತ್ತೆ, ನಿಮ್ಮ ಮುಂದೆ ಅವ್ರನ್ನ ತಲೆ ಬಗ್ಸುವಂಗೆ ಮಾಡುತ್ತೆ. ಅಷ್ಟು ಶಕ್ತಿ ಅಶ್ವಾರೂಢ ಪಾರ್ವತಿ ಮಂತ್ರಕ್ಕೆ ಇದೆ. ಇನ್ನು ಮೂರನೇದಾಗಿ, ಕುಂಭರಾಶಿಯವರಿಗೆ ಯಾವಾಗಲೂ, ಸಾಮಾನ್ಯವಾಗಿ ನಾನು ಮಾತಾಡೋದು, ಕುಂಭರಾಶಿಯವರಿಗೆ ಸ್ನೇಹಿತರಿಂದಲೇ ಮೋಸವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ಅಶ್ವಾರೂಢ ಪಾರ್ವತಿ ಮಂತ್ರ ಕುಂಭರಾಶಿಯವರಿಗೆ ಸ್ನೇಹಿತರಿಂದಲೇ ಲಾಭವಾಗುವ ರೀತಿಯಲ್ಲಿ ಸಹಕಾರ, ಆ ಬದಲಾವಣೆ ಮಾಡಿಕೊಡುತ್ತೆ ನಿಮಗೆ. ಅಥವಾ ಈ ಹಿಂದೆ ನಿಮ್ಮಿಂದ ಬಹಳ ಸಹಾಯವನ್ನು ಪಡ್ಕೊಂಡಿದ್ರು, ಈ ಹಿಂದೆ ನೀವು ಅವ್ರಿಗೆ ಸಹಾಯ ಮಾಡಿದ್ರಿ, ಈಗ ನಿಮಗೆ ಅವರಿಂದ ಸಹಾಯ ಬೇಕಾಗಿದೆ,
ಮಾಡ್ತಾರಾ ಇಲ್ವಾ? ಮಾಡಲ್ಲ ಅಂತ ಅನ್ಸುತ್ತೆ. ಈಗ ಹೆಂಗೆ ಕೇಳೋದು, ನನ್ನ ಹತ್ರ ತುಂಬ ಸಹಾಯ ಅವ್ರು ಪಡ್ಕೊಂಡಿದ್ದಾರೆ, ವಾಪಸ್ ಅವ್ರು ನಂಗೆ ಈಗ ಸಹಾಯ ಮಾಡಬೇಕು. ಅಶ್ವಾರೂಢ ಪಾರ್ವತಿ ಮಂತ್ರ ಆ ಒಂದು ಕೆಲಸ ನಿಮ್ಮ ಪರವಾಗಿ ಮಾಡಿಕೊಡುತ್ತೆ, ನಿಮಗೆ ಆ ಕೆಲಸ ಮಾಡಿಕೊಡುತ್ತೆ. ಅಷ್ಟು ಶಕ್ತಿ ಅಶ್ವಾರೂಢ ಪಾರ್ವತಿ ಮಂತ್ರಕ್ಕಿದೆ. ಅಷ್ಟೇ ಅಲ್ಲ, ನಿಮಗೆ ನೀವೆಲ್ಲೋ ಜಾಬ್ ಮಾಡ್ತಾ ಇದ್ದೀರಾ, ನಿಮಗೊಂದು ಸ್ಯಾಲ್ರಿ ಹೈಕ್ ಬೇಕು, ನಿಮಗೊಂದು ಪ್ರಮೋಷನ್ ಬೇಕು, ನಿಮಗೆ ವಿದೇಶದಲ್ಲಿ ಜಾಬ್ ಬೇಕು. ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಬೇರೆ ಹೊರಗಡೆ ವಿದೇಶಗಳಲ್ಲೆಲ್ಲ ಹೋಗಿ ಉದ್ಯೋಗ ಮಾಡ್ತಕ್ಕಂಥ ಅವಕಾಶಗಳು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ, ಕುಜ ಕರ್ಮಾಧಿಪತಿ ಆದ ಕಾರಣ. ಸ್ವಲ್ಪ, ನನ್ನ ಮಾತಾಡೋದು ಜಾಸ್ತಿ ಅಲ್ಲ. ಆ ಕೊರತೆಯನ್ನು ನೀಗಿಸುತ್ತೆ. ಲಾಸ್ಟ್ ಮೊಮೆಂಟಲ್ಲಿ ತಪ್ಪೋಯ್ತು ಸರ್, ನನಗೆ ವಿದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿದರು ನಮ್ಮ ಕಂಪ್ನಿ ಕಡೆಯಿಂದ. ಲಾಸ್ಟ್ ಮೊಮೆಂಟಲ್ಲಿ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ ಒಂದು ಒಳ್ಳೆ ಅವಕಾಶ ಮಿಸ್ ಮಾಡಿಕೊಂಡೆ. ಈ ಥರದ್ದು ಏನೇ ಇದ್ದರೂ ಕೂಡ ಕುಂಭರಾಶಿಯವರಿಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟು ಅವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಕುಂಭರಾಶಿಯವರಿಗೆ ಸದಾ ಭವಿಷ್ಯದ ಚಿಂತನೆ ಇರುತ್ತೆ. ನಾಳೆ ನನ್ನ ಕತೆ ಏನು, ಯಾವಾಗಲೂ ಕುಂಭರಾಶಿಯವರು ಇವತ್ತಿನ ನೋಡ್ಕೊಂಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಥರ ಮನುಷ್ಯರಲ್ಲ. ಕುಂಭರಾಶಿಯವರು ಯಾವಾಗಲೂ ನಾಳೆ ಕತೆ ಏನೋ, ನಾಳೆ ಹಿಂಗಾದರೆ ಹೆಂಗೋ, ಇನ್ನು 5 ವರ್ಷದ ನಂತರ ನಮ್ಮ ಕತೆ ಏನೋ, ಇನ್ನು 10 ವರ್ಷದ ನಂತರ ನಮ್ಮ ಕತೆ ಏನೋ, ರಿಟೈರ್ಡ್ ಆದಮೇಲೆ ನನ್ನ ಕತೆ ಏನೋ, ವಯಸ್ಸಾಗಿ ಮುದುಕಾದ ಮೇಲೆ ನನ್ನ ಕತೆ ಏನೋ, ಇದ್ರ ಬಗ್ಗೆ ತುಂಬ ಚಿಂತನೆ ಮಾಡ್ತಕ್ಕಂಥವ್ರು ಕುಂಭರಾಶಿಯವರಾಗಿರ್ತಾರೆ. ಸೊ ನಿಮ್ಮ ಫ್ಯೂಚರ್ ಸೇವಿಂಗ್ಸ್ಗೋಸ್ಕರ ಅಥವಾ ಏನೋ ಒಂದು ಈಗ ನೀವು ಏನೋ ಒಂದು ಹೂಡಿಕೆ ಮಾಡಿಕೊಂಡ್ರೆ ಅದು ಫ್ಯೂಚರ್ಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮಿಂದ ಒಂದು ಅದ್ಭುತವಾದ ಹೂಡಿಕೆ ಮಾಡಿಸ್ತಕ್ಕಂಥದ್ದು ಅಶ್ವಾರೂಢ ಪಾರ್ವತಿ ಮಂತ್ರ ಆಗಿರುತ್ತೆ. ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲೂ ಉಳಿತಾಯ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ಉಳಿತಾಯವನ್ನು ಜಾಸ್ತಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಶ್ವಾರೂಢ ಪಾರ್ವತಿಗೆ. ನೀವು ತುಂಬ ಪೆನ್ಷನ್ ಬಗ್ಗೆ ಕೆಲವರು ಇರ್ತಾರೆ, ಪೆನ್ಷನ್ ರಿಟೈರ್ಡ್ ಆಗಿರ್ತಾರೆ, ಪೆನ್ಷನ್ ವಿಚಾರದಲ್ಲಿ ಟೆನ್ಷನ್ ಆಗಿರುತ್ತೆ, ಅಥವಾ ಪೆನ್ಷನ್ ದುಡ್ಡು ಬಿಟ್ಟರೆ ಬೇರೆ ಏನೂ ಇನ್ಕಮ್ ಇಲ್ದಂಗೆ ಇರುತ್ತೆ, ಅಥವಾ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ನಿಮ್ಮ ಆ ಒಂದು ಸಮಸ್ಯೆಯನ್ನು ಸಹ ಅಶ್ವಾರೂಢ ಪಾರ್ವತಿ ಮಂತ್ರ ಪರಿಹಾರ ಮಾಡುತ್ತೆ. ಆಸ್ತಿ ವಿಚಾರಗಳು ತುಂಬ ಗೊಂದಲ ಆಗಿಬಿಟ್ಟಿರುತ್ತೆ. ರಿಟೈರ್ಮೆಂಟ್ ಲೆವೆಲಿಗೆ ಬಂದ್ಬಿಟ್ಟೆ ನಾನು ಏನೂ ಆಸ್ತಿ ಮಾಡಿಲ್ಲ ಅಂತಲೋ, ಅಥವಾ ನಾನು ಈಗಲೇ ಹಿಂಗೆ ಇನ್ನು ಜಾಸ್ತಿ ದಿವಸ ಸರ್ವಿಸ್ ಇಲ್ಲ, ಅಥವಾ ಇದ್ರೂ ಕೂಡ ನಾನು ಇನ್ನೂ ಏನೂ ಆಸ್ತಿ ಮಾಡ್ಕೊಂಡಿಲ್ಲ, ಏನು ಕತೆಯಪ್ಪ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಬಂದ್ಬಿಡುತ್ತೆ. ಸೊ ಈ ಥರ ಯಾವುದೇ ವಿಚಾರಗಳಿದ್ದರೂ ಸಹ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಆಸ್ತಿ ವಿಚಾರಗಳಲ್ಲೂ ಅನುಕೂಲ ಮಾಡಿಕೊಡುತ್ತೆ. ಇಷ್ಟೆಲ್ಲ ಅದ್ಭುತವಾದ ದೀರ್ಘಕಾಲಿಕವಾದಂಥ ವಿಶೇಷವಾದ ಶಕ್ತಿ ಇರತಕ್ಕಂಥ ಅಶ್ವಾರೂಢ ಪಾರ್ವತಿ ಮಂತ್ರ ಈಗ ನಾನು ನಿಮಗೆ ಹೇಳ್ತೇನೆ, ಆ ಮಂತ್ರವನ್ನು ಹೇಳ್ತೇನೆ. ಇದನ್ನು ನೀವು ಕೇಳಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ನಿಮ್ಮ ಕೇಳಿ ಜಪ ಮಾಡ್ತಕ್ಕಂಥದ್ದು ಕಷ್ಟ, ಯಾಕೆಂದರೆ ಶುಚಿ ಇತ್ಯಾದಿಗಳು ಬೇಕಾಗ್ತದೆ. ಸೊ ಅದರಿಂದ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಈಗ ನಾನು ಈ ವಿಡಿಯೋ ಎಂಡಲ್ಲಿ ಇಡ್ತಕ್ಕಂಥ ಮಂತ್ರವನ್ನು, ಈ ವಿಡಿಯೋನ ಸೇವ್ ಮಾಡ್ಕೊಳ್ಬೇಕು. ನೀವು ಅದಕ್ಕೆ ಹೇಳೋದು, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದೆಲ್ಲ ಏನು ಕೇಳೋದು ಅನ್ನೋದು ಇದಕ್ಕೋಸ್ಕರವಾಗಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಂತ್ರ ಹೇಳ್ತೇನೆ. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಈ ಲಾಭ ಆಗಬೇಕಲ್ವಾ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಕುಂಭರಾಶಿಯವರಿಗೆ ಈ ಒಂದು ಅದ್ಭುತ ಪರಿಹಾರ ಮಂತ್ರ ಗೊತ್ತಾಗಲಿ ಅಂತ ನಾನೀಗ ಆ ಮಂತ್ರವನ್ನು ಹೇಳ್ತೇನೆ. ವಿಶೇಷವಾಗಿ ಆ ಮಂತ್ರದ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನಾವು, ಅದನ್ನು ಗಮನಿಸಬೇಕು ನೀವು. ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ, ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ಯಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಹಾಗೂ ಇದು ರಾಜವರ್ಧನ ಮಣಿ, ಆದ್ದರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರುದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರುಬಲ
ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ. ಆಯ್ತಲ್ವಾ? ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.